ನಮಸ್ಕಾರ ಸ್ನೇಹಿತರೆ, ಹೃದಯ್ ಕನ್ನಡ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಶ್ರಾವಣ ಮಾಸ ಅಂತ ಅಂದರೆ ಸಾಲು ಸಾಲು ಹಬ್ಬಗಳು ನೆನಪಿಗೆ ಬರ್ತವೆ. ಅದರಲ್ಲಿ ಶ್ರಾವಣ ಮಾಸದ ಆರಂಭದಲ್ಲೇ ಬರುವ ಪ್ರಮುಖ ಹಬ್ಬವೇ ನಾಗರ ಪಂಚಮಿ. ನಾಗರ ಪಂಚಮಿ ದಿನ ನಾಗದೇವರಿಗೆ ಹಾಲು ತನಿ ಅರ್ಪಿಸಿ ಭಕ್ತಿಯಿಂದ ಪೂಜೆ ಮಾಡಿ ನಮ್ಮ ಕುಟುಂಬಕ್ಕೆ ಆರೋಗ್ಯ, ನೆಮ್ಮದಿ, ಸಂತೋಷ ಹಾಗೆ ವಂಶಾಭಿವೃದ್ಧಿ ದೊರೆಯಲಿ ಅಂತ ಪ್ರಾರ್ಥಿಸುವುದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹಳ ವಿಶೇಷವಾಗಿದೆ. ಕೆಲವು ಕಡೆಗಳಲ್ಲಿ ನಾಗರ ಪಂಚಮಿಯನ್ನ ಅಣ್ಣ ತಂಗಿಯರ ಹಬ್ಬ ಅಂತಲೂ ಕೂಡ ಆಚರಣೆ ಮಾಡ್ತಾರೆ. ಹುತ್ತದ ಮಣ್ಣನ್ನು ತಂದು ಪೂಜೆ ಮಾಡುವುದು, ಅಣ್ಣನ ಬೆನ್ನಿಗೆ ಹುತ್ತದ ಮಣ್ಣಿನಿಂದ ಪೂಜೆ ಮಾಡುವಂತಹ ಆಚರಣೆಗಳು ಕೂಡ ಕೆಲವು ಕುಟುಂಬಗಳ ಸಂಪ್ರದಾಯದಲ್ಲಿವೆ. ಹಾಗಾದರೆ ನಾಗರ ಪಂಚಮಿ ದಿನ ಮನೆಯಲ್ಲೇ ನಾಗಪ್ಪನ ಪೂಜೆಯನ್ನು ಸರಳವಾಗಿ ಹೇಗೆ ಮಾಡಬಹುದು, ಪೂಜೆಗೆ ಏನೇನು ಬೇಕು, ಯಾವ ರೀತಿಯಲ್ಲಿ ಅಲಂಕಾರ ಮಾಡಬೇಕು, ನೈವೇದ್ಯಕ್ಕೆ ಏನು ಇಡಬೇಕು, ಹಾಲಿನ ತನಿ ಯಾವಾಗ ಅರ್ಪಿಸಬೇಕು, ಇವೆಲ್ಲವನ್ನು ಇಂದಿನ ವಿಡಿಯೋದಲ್ಲಿ ಹಂತ ಹಂತವಾಗಿ ನೋಡೋಣ. ಹಾಗಾದರೆ ವಿಡಿಯೋವನ್ನು ಕೊನೆಯವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ನಾಗರ ಪಂಚಮಿ ಯಾವಾಗ ಆಚರಣೆ ಮಾಡಲಾಗತ್ತೆ ಅಂತಂದರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಹಾಗೆ ಪಂಚಮಿಯಂದು ಕೆಲವು ಪ್ರದೇಶಗಳಲ್ಲಿ ನಾಗಚೌತಿ ಹಾಗೆ ನಾಗರ ಪಂಚಮಿ ಆಚರಣೆ ಮಾಡಲಾಗತ್ತೆ. ಚತುರ್ಥಿಯಂದು ಆಚರಣೆ ಮಾಡುವಂಥವರು ನಾಗಚೌತಿ, ಪಂಚಮಿಯಂದು ಆಚರಣೆ ಮಾಡುವವರು ನಾಗ ಪಂಚಮಿ ಅಂತ ಕರೀತಾರೆ. ನಮ್ಮ ಮನೆಗಳಲ್ಲಿ ಇರುವ ಸಂಪ್ರದಾಯದಂತೆ ಹಬ್ಬವನ್ನು ಆಚರಣೆ ಮಾಡಬಹುದು. ಮನೆಯಲ್ಲೇ ನಾಗಪ್ಪನ ಪೂಜೆ ಮಾಡುವ ವಿಧಾನ ನೋಡೋದಾದರೆ ಮೊದಲಿಗೆ ಪೂಜೆಯ ಸ್ಥಳವನ್ನು ಸ್ವಚ್ಛವಾಗಿ ಶುಚಿಗೊಳಿಸಿಕೊಳ್ಳಿ. ದೇವರ ಕಟ್ಟೆಯ ಮೇಲೆ ಅಥವಾ ಸ್ವಚ್ಛವಾದ ಪೀಠದ ಮೇಲೆ ನಾಗದೇವರ ಜೋಡಿ ನಾಗರ ರಂಗೋಲಿಯನ್ನು ಹಾಕಿಕೊಳ್ಳಬಹುದು. ಸಾಮಾನ್ಯವಾಗಿ ನಾಗರ ಪೂಜೆಯಲ್ಲಿ ಜೋಡಿ ನಾಗಗಳನ್ನು ಚಿತ್ರಿಸುವ ಪದ್ಧತಿ ಇದೆ. ರಂಗೋಲಿ ಹಾಕಿದ ನಂತರ ಅದಕ್ಕೆ ಅರಿಶಿನ, ಕುಂಕುಮ ಹಾಗೆ ಅಕ್ಷತೆಯನ್ನು ಅರ್ಪಿಸಿ. ನಿಮ್ಮ ಮನೆಯಲ್ಲಿ ನಾಗಪ್ಪನ ವಿಗ್ರಹವಿದ್ದರೆ ಅದನ್ನು ಸ್ವಚ್ಛವಾಗಿ ತೊಳೆದು ಸಾಧ್ಯವಾದರೆ ಅಭಿಷೇಕ ಮಾಡಿ ಗಂಧ ಮತ್ತು ಕುಂಕುಮವನ್ನು ಅರ್ಪಿಸಿ. ನಂತರ ಒಂದು ತಟ್ಟೆಯೊಳಗೆ ವಿಗ್ರಹವನ್ನು ಇಟ್ಟು ಪೀಠದ ಮೇಲೆ ಪ್ರತಿಷ್ಠಾಪಿಸಬಹುದು. ಹಾಲಿನ ತನಿ ಅರ್ಪಿಸುವ ಸಂದರ್ಭದಲ್ಲಿ ಹಾಲು ಕೆಳಗೆ ಚೆಲ್ಲದಂತೆ ತಟ್ಟೆಯನ್ನು ಬಳಸುವಂಥದ್ದು ಅನುಕೂಲವಾಗಿರುತ್ತೆ. ಇನ್ನು ದೀಪವನ್ನು ಬೆಳಗಿಸುವಂಥದ್ದು ಮುಖ್ಯವಾಗಿರುತ್ತೆ. 2 ದೀಪಗಳನ್ನು ಹಚ್ಕೊಳ್ಳಿ. ದೀಪಕ್ಕೆ ಅರಿಶಿನ, ಕುಂಕುಮ ಹಾಗೆ ಅಕ್ಷತೆಯನ್ನು ಅರ್ಪಿಸಿ ಹೂಗಳನ್ನು ಸಮರ್ಪಿಸಬೇಕು. ಮೊದಲಿಗೆ ಗಣಪತಿಯನ್ನು ಸ್ಮರಿಸಿ. ಇಂದಿನ ಪೂಜೆಯಲ್ಲಿ ಯಾವುದೇ ವಿಘ್ನವಿಲ್ಲದೆ ನೆರವೇರಬೇಕು. ಪೂಜೆಯ ಫಲ ನನಗೆ ಸಂಪೂರ್ಣವಾಗಿ ದೊರೆಯಲಿ ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಂತರ ನಾಗದೇವರಿಗೆ ಅರಿಶಿನ, ಕುಂಕುಮ ಹಾಗೆ ಅಕ್ಷತೆಯನ್ನು ಅರ್ಪಿಸಿ. ನಾಗದೇವರಿಗೆ ಹೂಗಳನ್ನು ಅರ್ಪಿಸಿ ಅಲಂಕಾರವನ್ನು ಮಾಡಬಹುದು. ಕೆಲವು ಸಂಪ್ರದಾಯಗಳಲ್ಲಿ ತುಳಸಿ ಕೂಡ ಅರ್ಪಿಸುವ ಪದ್ಧತಿ ಇದೆ. ನಿಮ್ಮ ಮನೆಯ ಆಚರಣೆಗೆ ಅನುಗುಣವಾಗಿ ಹೂಗಳನ್ನು ಸಮರ್ಪಿಸಬಹುದು. ನಿಮ್ಮ ಮನೆಯಲ್ಲಿ ನಾಗಪ್ಪನಿಗೆ ಗೆಜ್ಜೆ ವಸ್ತ್ರ ಅಥವಾ ಅರಿಶಿಣದ ದಾರವನ್ನು ಕಟ್ಟುವ ಸಂಪ್ರದಾಯವಿದ್ದರೆ ಅದನ್ನು ಕೂಡ ಮಾಡಬಹುದು. ಕೆಲವು ಕಡೆಗಳಲ್ಲಿ 3 ಎಳೆಗಳ ಸರಳ ದಾರಕ್ಕೆ ಅರಿಶಿಣವನ್ನು ಹಚ್ಚಿ ನಾಗದೇವರಿಗೆ ಸಮರ್ಪಿಸುವ ಪದ್ಧತಿಯೂ ಇದೆ. ಮುಖ್ಯವಾಗಿ ನಿಮ್ಮ ಮನೆಯ ಹಿರಿಯರು ಅನುಸರಿಸಿಕೊಂಡು ಬಂದಿರುವಂತಹ ಸಂಪ್ರದಾಯಕ್ಕೆ ನೀವು ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇನ್ನು ಧೂಪ ಮತ್ತು ಅಗರಬತ್ತಿಯನ್ನು ಹಚ್ಚಿ ದೇವರಿಗೆ ಸಮರ್ಪಿಸಿ. ನಾಗರ ಪಂಚಮಿ ಪೂಜೆಯಲ್ಲಿ ನೈವೇದ್ಯಕ್ಕೂ ಕೂಡ ಒಂದು ವಿಶೇಷ ಸ್ಥಾನವಿದೆ. ನೈವೇದ್ಯಕ್ಕೆ ಹಣ್ಣುಗಳು, ತಂಬಿಟ್ಟು, ಉಂಡೆಗಳು, ನೆನೆಸಿದ ಕಡಲೆಕಾಳು, ನೆನೆಸಿದಂತಹ ಅಕ್ಕಿ, ಕಡಲೆಬೇಳೆ ಮುಂತಾದವುಗಳನ್ನು ನಿಮ್ಮ ಮನೆಯ ಸಂಪ್ರದಾಯದಂತೆ ಇಡಬಹುದು. ಸೌತೆಕಾಯಿಯನ್ನು ಕೂಡ ನೈವೇದ್ಯವಾಗಿ ಇಡುವ ಪದ್ಧತಿ ಹಲವೆಡೆ ಇದೆ. ಹುತ್ತ ಅಥವಾ ನಾಗರಕಲ್ಲಿನ ಬಳಿ ಪೂಜೆಗೆ ಹೋಗ್ತಾ ಇದ್ದರೆ ಅಲ್ಲಿ ಅರ್ಪಿಸಲು ಬೇಕಾದಂತಹ ನೈವೇದ್ಯವನ್ನು ಪ್ರತ್ಯೇಕವಾಗಿ ಸಿದ್ಧಪಡಿಸಿಕೊಂಡು ಹೋಗಬಹುದು. ಕೆಲವು ಕುಟುಂಬಗಳಲ್ಲಿ ಈ ದಿನ ಎಣ್ಣೆಯಲ್ಲಿ ಕರಿದಂತಹ ಪದಾರ್ಥಗಳು, ಒಗ್ಗರಣೆ ಹಾಕಿದ ಆಹಾರ, ಈರುಳ್ಳಿ, ಬೆಳ್ಳುಳ್ಳಿ ಮುಂತಾದವುಗಳನ್ನು ಬಳಸೋದಿಲ್ಲ. ಅದೇ ರೀತಿ ಅಂದು ಮನೆಯಲ್ಲೇ ಕೆಲವು ವಿಶೇಷ ಅಡುಗೆಗಳನ್ನು ಮಾಡದೆ ಸರಳವಾದ ಸಾತ್ವಿಕ ನೈವೇದ್ಯವನ್ನು ಸಿದ್ಧಪಡಿಸುವ ಸಂಪ್ರದಾಯವೂ ಕೂಡ ಇದೆ. ನಿಮ್ಮ ಮನೆಯ ಆಚರಣೆಯಂತೆ ನೈವೇದ್ಯವನ್ನು ಸಿದ್ಧಪಡಿಸಿಕೊಳ್ಳಿ. ಇನ್ನು ಹಸಿ ಹಾಲಿನ ತನಿಯನ್ನು ಇರಬೇಕಾಗತ್ತೆ. ಸ್ನೇಹಿತರೆ, ನಾಗರ ಪಂಚಮಿ ಪೂಜೆಯಲ್ಲಿ ನಾಗದೇವರಿಗೆ ಹಾಲಿನ ತನಿ ಅರ್ಪಿಸುವುದು ಬಹಳ ಪ್ರಸಿದ್ಧವಾದ ಆಚರಣೆ. ಇದಕ್ಕಾಗಿ ಕೆಲವರು ಹಸಿ ಹಾಲನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡು ಹೋಗ್ತಾರೆ. ಕಾಯಿಸಿದ ಹಾಲಿನ ಬದಲು ಹಸಿ ಹಾಲನ್ನೇ ಬಳಸುವ ಪದ್ಧತಿ ಕೆಲವು ಕಡೆಗಳಲ್ಲಿದೆ. ನಿಮ್ಮ ಕುಟುಂಬದ ಸಂಪ್ರದಾಯದಂತೆ ಹಾಲನ್ನು ಸಿದ್ಧಪಡಿಸ್ಕೊಳ್ಳಿ. ಇನ್ನು ನಾಗದೇವರ ಅರ್ಚನೆಯನ್ನು ಹೇಗೆ ಮಾಡಬೇಕು ಅಂತ ಅಂದರೆ
ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರ ಅಥವಾ ನಿಮ್ಮ ಮನೆಯ ಸಂಪ್ರದಾಯದಂತೆ ನಾಗದೇವರಿಗೆ ಸಂಬಂಧಿಸಿದಂತಹ ಸ್ತೋತ್ರ, ಮಂತ್ರ ಅಥವಾ ನಾಮಾವಳಿಯನ್ನು ಪಠಿಸಬಹುದು. ನಿಮ್ಮ ಬಳಿ ಅಷ್ಟೋತ್ತರದ ಪುಸ್ತಕವಿದ್ದರೆ ಅದನ್ನು ನೋಡಿಕೊಂಡು ಅರ್ಚನೆಯನ್ನು ಮಾಡಬಹುದು. ಅರ್ಚನೆಯ ನಂತರ ಮತ್ತೊಮ್ಮೆ ಧೂಪವನ್ನು ಸಮರ್ಪಿಸಿ. ನಂತರ ಸಿದ್ಧಪಡಿಸಿರುವಂತಹ ಎಲ್ಲ ನೈವೇದ್ಯಗಳನ್ನು ದೇವರಿಗೆ ಸಮರ್ಪಿಸಿ, ಅಂದರೆ ದೇವರಿಗೆ ತೋರಿಸಿ. ಹಣ್ಣುಗಳು, ಉಂಡೆಗಳು ಮತ್ತು ಇತರ ನೈವೇದ್ಯಗಳನ್ನು ಏನಾದರೂ ಇಟ್ಕೊಂಡಿದ್ರೆ ಎಲ್ಲವನ್ನು ಕೂಡ ಭಕ್ತಿಯಿಂದ ಸಮರ್ಪಿಸಬಹುದು. ವಿಳೆಯದೆಲೆ, ಅಡಿಕೆ, ದಕ್ಷಿಣೆ ಮುಂತಾದವುಗಳನ್ನು ಕೂಡ ನಿಮ್ಮ ಸಂಪ್ರದಾಯದಂತೆ ಇಡಬಹುದು. ಇನ್ನು ನೈವೇದ್ಯವನ್ನು ಹೇಗೆ ಸಮರ್ಪಿಸಬೇಕು ಅಂತಂದರೆ, ನೈವೇದ್ಯವನ್ನು ದೇವರಿಗೆ ತೋರಿಸ್ಬೇಕಾದ್ರೆ ಮನಸ್ಸಿನಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ನಾವು ಭಕ್ತಿಯಿಂದ ಸಮರ್ಪಿಸಿರುವ ಈ ನೈವೇದ್ಯವನ್ನು ಸ್ವೀಕರಿಸಿ ನಮ್ಮ ಕುಟುಂಬಕ್ಕೆ ಆರೋಗ್ಯ, ಸಂತೋಷ, ನೆಮ್ಮದಿ ಹಾಗೆ ಸಮೃದ್ಧಿಯನ್ನು ಕರುಣಿಸು ಅಂತ ಪ್ರಾರ್ಥಿಸ್ಕೊಳ್ಬಹುದು. ನಂತರ ಮಹಾಮಂಗಳಾರತಿಯನ್ನು ಮಾಡಿ. ಇನ್ನು ನಾಗಪ್ಪನಿಗೆ ಹಾಲಿನ ತನಿ. ಈಗ ನಾವು ಸಿದ್ಧಪಡಿಸಿಕೊಂಡಿರುವಂತಹ ಹಸಿ ಹಾಲಿನಿಂದ ನಾಗದೇವರಿಗೆ ತನಿಯನ್ನು ಅರ್ಪಿಸಬಹುದು. ಮನೆಯಲ್ಲಿ ಎಷ್ಟು ಜನ ಭಕ್ತಿಯಿಂದ ತನಿಯನ್ನು ಅರ್ಪಿಸುವ ಸಂಪ್ರದಾಯವಿದೆಯೋ ಅವರು ತಮ್ಮ ತಮ್ಮ ರೀತಿಯಲ್ಲಿ ತನಿಯನ್ನು ಅರ್ಪಿಸಬಹುದು. ನಿಮ್ಮ ಮನೆಯಲ್ಲಿ ನಾಗಪ್ಪನ ವಿಗ್ರಹವಿದ್ದರೆ ಮನೆಯಲ್ಲೇ ಪೂಜೆ ಮಾಡಬಹುದು. ವಿಗ್ರಹವಿಲ್ಲದವರು ಹುತ್ತ ಅಥವಾ ನಾಗರಕಲ್ಲಿನ ಬಳಿ ಹೋಗಿ ಪೂಜೆಯನ್ನು ಮಾಡಬಹುದು. ಇನ್ನು ವಿಗ್ರಹ ಇಲ್ಲದೆ ಇದ್ದರೆ ಏನು ಮಾಡಬೇಕು ಅಂತಾರೆ. ಮನೆಯಲ್ಲಿ ನಾಗದೇವರ ವಿಗ್ರಹ ಇಲ್ಲ ಅಂತ ಚಿಂತೆ ಮಾಡಬೇಕಾಗಿಲ್ಲ. ನಿಮ್ಮ ಸಂಪ್ರದಾಯದಂತೆ ಹುತ್ತದ ಮಣ್ಣನ್ನು ಸ್ವಲ್ಪ ತಂದು ಒಂದು ಸ್ವಚ್ಛವಾದ ಪಾತ್ರೆಯಲ್ಲಿ ಇಟ್ಟು ಅದನ್ನೇ ನಾಗದೇವರ ರೂಪವಾಗಿ ಭಾವಿಸಿ ಪೂಜೆಯನ್ನು ಮಾಡಬಹುದು. ಅಥವಾ ಅರಿಶಿಣದಿಂದ ನಾಗದೇವರ ರೂಪವನ್ನು ಮಾಡಿ ಪೂಜೆಯನ್ನು ಮಾಡಬಹುದು. ಇನ್ನು ನಾಗದೇವರ ರಂಗೋಲಿಯನ್ನು ಹಾಕಿ ಕೂಡ ಅದಕ್ಕೂ ಪೂಜೆಯನ್ನು ಸಲ್ಲಿಸಬಹುದು. ಇಲ್ಲೆಲ್ಲದರಲ್ಲೂ ಕಾಣುವಂಥದ್ದು ನಮ್ಮ ಭಕ್ತಿ ಹಾಗೆ ಶ್ರದ್ಧೆ. ಇನ್ನು ನೈವೇದ್ಯದ ನಂತರ ಮಹಾಮಂಗಳಾರತಿಯನ್ನು ಮಾಡಬೇಕಾಗುತ್ತೆ. ನಿಮ್ಮ ಮನೆಯ ಸಂಪ್ರದಾಯದಂತೆ ಕೆಂಪು ನೀರಿನ ಆರತಿಯನ್ನು ಮಾಡಬಹುದು. ಕೆಲವು ಕಡೆಗಳಲ್ಲಿ ಹುತ್ತ ಅಥವಾ ನಾಗರ ಕಲ್ಲಿಗೆ ದಾರವನ್ನು 3 ಅಥವಾ 5 ಸುತ್ತು ಸುತ್ತುವ ಪದ್ಧತಿ ಇದೆ. ನಿಮ್ಮ ಕುಟುಂಬದಲ್ಲಿ ಈ ಆಚರಣೆ ಏನಾದರೂ ಇದ್ದರೆ ಅದನ್ನು ಕೂಡ ಮಾಡಬಹುದು. ಪೂಜೆ ಮುಗಿದ ನಂತರ ನಿಮ್ಮ ಸಂಪ್ರದಾಯದಂತೆ ಮನೆಗೆ ಹಿಂದಿರುಗಿ. ಪೂಜೆಯ ನಂತರ ಮನೆಯಲ್ಲೇ ನಾಗದೇವರ ಪೂಜೆ ಮಾಡಿದರೆ ಕೆಲವು ಕುಟುಂಬಗಳಲ್ಲಿ ಆ ದಿನ ಸಂಜೆ ಅಥವಾ ಸಂಪ್ರದಾಯದ ಪ್ರಕಾರ ದೇವರ ಮೇಲಿರುವ ಹೂವನ್ನು ತೆಗೆದು ವಿಸರ್ಜನೆ ಮಾಡುವಂಥ ಪದ್ಧತಿ ಕೂಡ ಇರುತ್ತೆ. ಮರುದಿನ ಸ್ನಾನ ಮಾಡಿ ಪೂಜೆಯ ಸ್ಥಳವನ್ನು ಸ್ವಚ್ಛಗೊಳಿಸಿ ವಿಗ್ರಹವನ್ನು ಯಥಾಸ್ಥಾನದಲ್ಲಿ ಇಡಬಹುದು. ಇವೆಲ್ಲವೂ ಕೂಡ ಪ್ರದೇಶದಿಂದ ಪ್ರದೇಶಕ್ಕೆ ಮತ್ತು ಕುಟುಂಬದಿಂದ ಕುಟುಂಬಕ್ಕೆ ಬದಲಾಗಬಹುದು. ಆದ್ದರಿಂದ ನಿಮ್ಮ ಮನೆಯ ಹಿರಿಯರು ಹೇಳಿಕೊಂಡು ಬಂದಿರುವಂತಹ ಸಂಪ್ರದಾಯಕ್ಕೆ ನೀವು ಆದ್ಯತೆಯನ್ನು ನೀಡಬೇಕಾಗತ್ತೆ. ಸ್ನೇಹಿತರೆ, ಈ ನಾಗರ ಪಂಚಮಿ ದಿನ ಮನೆಯಲ್ಲೇ ಸರಳವಾಗಿ ನಾಗದೇವರ ಪೂಜೆಯನ್ನು ಭಕ್ತಿಯಿಂದ ಮಾಡಬಹುದು ಅಂತ ತಿಳ್ಕೊಂಡಿದ್ದೀರಾ. ನಾಗದೇವರು ನಮ್ಮೆಲ್ಲರಿಗೂ ಆಯುರಾರೋಗ್ಯ, ಸಂತೋಷ, ನೆಮ್ಮದಿ ಹಾಗೆ ಸಮೃದ್ಧಿಯನ್ನು ಕರುಣಿಸಲಿ ಅಂತ ಪ್ರಾರ್ಥಿಸೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಂತಹ ಹಬ್ಬ ಹರಿದಿನಗಳ ಮಾಹಿತಿ, ಪೂಜಾ ವಿಧಾನಗಳು ಹಾಗೆ ನಮ್ಮ ಸಂಪ್ರದಾಯದ ಕುರಿತಾದ ವಿಡಿಯೋಗಳಿಗಾಗಿ ಹೃದಯ ಕನ್ನಡ ವ್ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.